ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪರಶುರಾಮ್ ನಾಯಕ್ ಅಂತ ನಮ್ಮ. ಹಾಂ ಸರ್, ನೀವು ಎಲ್ಲಿಂದ ಬಂದಿರೋದು? ಹುಬ್ಳಿಯಿಂದ ಇಲ್ಲಿ ಮೈಸೂರು ಕಡೆ ಇಲ್ಲಿ ಕೃಷಿ ಕಲಿಯಾಕಂತಂದ್ರೆ ತರಕಾರಿ ಬೆಡ್ಡು, ಸಾವಯವ ಕೃಷಿ ಮಾಡೋದು ಮತ್ತು ನೈಸರ್ಗಿಕ ಕೃಷಿ ಯಾವ ಥರ ಮಾಡಬೇಕು, ಯಾವ ಥರ ಕಲಿಬೇಕಂತಂದೇಳಿ ಇಲ್ಲೇ ಪರ್ಮನೆಂಟ್ ಒಂದು 5-6 ತಿಂಗಳಿಂದ ಇಲ್ಲೇ ಇದ್ಬಿಟ್ಟು ಕಲಿತಿದ್ದೆವು. ಸರ್ ನಿಮ್ಗೆ ಹೆಂಗೆ ಪರಿಚಯ ಆದ್ರಿ ಸರ್? ಯೂಟ್ಯೂಬ್ಲಿಂದ ಪರಿಚಯ ಆಗಿತ್ತು. ಯೂಟ್ಯೂಬ್ ವೀಡಿಯೋ ಒನ್ ಟೈಮ್ ಯೂಟ್ಯೂಬ್ ನೋಡಿದ್ದೆ, ಮತ್ತು ಸರ್ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಕಲಿಯಕ್ಕೆ ಬರ್ತೀನಿ ಸರ್ ಇರ್ಬೋದೇನಂತ ಕೇಳಿದಾಗ ಆಯ್ತಪ್ಪ ಇಲ್ಲಿ ಇದ್ಬಿಟ್ಟು ಕಲ್ತ್ಕೊಂಡು ಹೋಗು ಅಂತಂದ್ರೆ, ಹಾಗಾಗಿ ನಾ ಬಂದಾಗಿಂದ ತರಕಾರಿ ಬೆಡ್ ಎಲ್ಲ ಮಾಡಿಬಿಟ್ಟು ಮನೆಗೆ ತರಕಾರಿ ಮತ್ತು ಆಮೇಲೆ ಉಳಿದಿರೋದು ಮಾರಾಟಕ್ಕಂತ ಮಾಡ್ತೀನಿ. ಇದಕ್ಕೂ ಮುಂಚೆ ನೀವೇನು ಮಾಡ್ತಾಯಿದ್ರಿ ಸರ್? ನೀವು ಇದಕ್ಕೂ ಮುಂಚೆ MNC ಕಂಪ್ನಿ ಒಳಗೆ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಂತ ಯಾರು ಅಂದ್ಕೊಡ್ರಿ? ಹಂಗೆ ಅಂದ್ರೆ ನಮ್ದು ಅವಾಗೆಲ್ಲ ಲೈಫ್ ಸ್ಟೈಲ್ ಯಾವ ಥರ ಇತ್ತಂತಂದ್ರೆ ಎಲ್ಲ ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್ ಇತ್ತು. ಅಲ್ಲಿದ್ದಾಗ ಎಲ್ಲ ಸಿಟಿ ಒಳಗಿದ್ದಾಗ ಅಲ್ಲಿ ಯಾವುದು ಹವಾಮಾನ ಸರಿ ಇದ್ದಿದ್ದಿಲ್ಲ, ಮತ್ತು ಆಮೇಲೆ ಅಲ್ಲಿ ತಿನ್ನೋ ಫುಡ್ ಸರಿ ಇದ್ದಿದ್ದಿಲ್ಲ, ಮತ್ತು ಅಲ್ಲಿ ವರ್ಕ್ ಮಾಡೋ ಟೈಮಿಂಗ್ ಸರಿ ಇದ್ದಿದ್ದಿಲ್ಲ. ಹಾಗಾಗಿ ನಮ್ಮ ಬಾಡಿ ಮೇಲೆಲ್ಲ ಎಫೆಕ್ಟ್ ಆಗಂತ್ರೆ. ಹಾಗಾಗಿ ಇಲ್ಲ ಇನ್ನು ಆರ್ಟಿಫಿಷಿಯಲ್ ಲೈಫಾಗಿ ಇರಬಾರ್ದು ಅಂತಂದು ಹೇಳ್ಬಿಟ್ಟು ಇವಾಗ ನೈಸರ್ಗಿಕ ಕೃಷಿ ಮಾಡ್ಕೊತ ನಿಸರ್ಗ ಜೊತೆನೂ ಇದ್ದಾರೆ. ನೀವು ವಾಲಂಟಿಯರ್ ಅಥವಾ ಇಂಟರ್ನ್ಶಿಪ್ ಥರ ವರ್ಕ್ ಮಾಡ್ತಿದ್ದೀರಾ ಸರ್? ವಾಲಂಟಿಯರ್ ಅಂದ್ರೆ ನಮಗೆ ಬೇಕಾಗಿದ್ದು ನಾವೇ ಮುಂದೆ ತರಕಾರಿ ಮಾಡಬೇಕು, ಕೃಷಿ ಮಾಡ್ಬೇಕಂತಂದು ಹೇಳಿ ಪರ್ಪಸ್ಫುಲ್ಲಿ ಬಂದಿರೋದು. ಹಾಂ ಸರ್ ಇದೆಲ್ಲ ಏನು ಸಿಸ್ಟಮ್ಮು? ರೈಸ್ಡ್ ಬೆಡ್ ಸಿಸ್ಟಮ್ ಹೆಂಗೆ ಮಾಡಿದ್ದೀರಾ? ಇದು ರೈಸ್ಡ್ ಬೆಡ್ ಹೌದ್ರಿ. ಇದೆಲ್ಲ ಮಾಡಿದ್ದ ಹಂಗೆ ಮ್ಯಾನುವಲಿನೂ ಮಾಡ್ಬೋದು, ಇಲ್ಲ ಮಷಿನ್ಲಿಂದನೂ ಮಾಡ್ಬೋದು, ಇಲ್ಲ ಎತ್ತಿನ ಉಳುಮೆಯಿಂದ ಆ ಥರನೂ ಮಾಡ್ಕೋಬೋದು. 1 ಅಡಿ ಟ್ರೆಂಚ್ ಇರುತ್ತೆ ರೀ. 1 ಅಡಿ ಟ್ರೆಂಚ್, 3 ಅಡಿ ಬೆಡ್ ಮಾಡಿರ್ತೇವೆ ರೀ. ಮತ್ತು ಆಮೇಲೆ ಅದೇ ಥರ ರಿಪೀಟ್ ಆಗುತ್ತೆ. 1 ಅಡಿ ಟ್ರೆಂಚ್, 3 ಅಡಿ ಬೆಡ್. ಇದು ಬೆಡ್ ಸಿಸ್ಟಮ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಮಳೆಗಾಲದಾಗ ಏನೋ ಮಳೆ ಜಾಸ್ತಿ ಆಯ್ತಪ್ಪ ಅಂತಂದರೆ ಜಾಸ್ತಿ ಮಳೆ ಬಂದಿರೋದು ಟ್ರೆಂಚ್ನಲ್ಲಿ ಹೋಗ್ಬಿಡುತ್ತೆ ರೀ. ನಮ್ಮ ಬೆಡ್ ಒಳಗಿರುವಂಥ ಯಾವುದೇ ಸೊಪ್ಪಾಗಲಿ ತರಕಾರಿಗೆ ಯಾವುದು ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಬೇಸಿಗೆ ಒಳಗೆ ಸ್ವಲ್ಪ ಮಳೆ ಕೊಟ್ಟರು ಬೆಡ್ ಲೂಸ್ ಇರೋ ಸಂಬಂಧ, ಬೆಡ್ ಇಷ್ಟೆಲ್ಲ ಲೂಸ್ ಇರೋ ಸಂಬಂಧ ನಮಗೆ ಇದು ಅಂದರೆ ಎಲ್ಲ ನೀರು ಒಂದು ಸ್ವಲ್ಪ ಕಡಿಮೆ ಕೊಟ್ಟರು ಬೆಳೆ ಚೆನ್ನಾಗಿ ಬರುತ್ತೆ. ಸರ್ ಸೊಪ್ಪಲ್ದೆಲ್ಲ ಬೇರೆ ತರಕಾರಿನೂ ಇದರಲ್ಲಿ ಬೆಳಿಬೋದಾ ಸರ್? ಸೊಪ್ಪಿಲ್ಲದೆ ನಾವು ತರಕಾರಿ ಅಂತಂದರೆ ಎಲ್ಲ ಮೆಣಸಿನ ಗಿಡ, ಟೊಮಾಟೊ ಗಿಡ, ಬದನೆ ಗಿಡ, ಮತ್ತು ಆಮೇಲೆ ಬಳ್ಳಿ ತರಕಾರಿಗಳು, ಮತ್ತು ಆಮೇಲೆ ಹೂವಿನ ಗಿಡಗಳು ಇಲ್ಲಿದ್ದಾವೆ, ಅಲ್ಲಿದ್ದಾವೆ ಹೂವಿನ ಗಿಡ, ಪೆಸ್ಟ್ ಅಟ್ರಾಕ್ಷನ್ಗೆ ಅಂತಂದೇಳಿ ಆ ಥರ ಮಾಡಿರ್ತೇವೆ ರೀ. ಮತ್ತು ಆಮೇಲೆ ಗೆಡ್ಡೆ ಗೆಣಸು ಅಂತಂದೇಳಿ ಇಲ್ಲೆಲ್ಲ ಮೂಲಂಗಿ ಹಾಕಿದ್ದೇವೆ ರೀ. ಇವೆಲ್ಲ ಬೀಜಕ್ಕೆ ಬಿಟ್ಟಿರೋ ಮೂಲಂಗಿ ಹಾಕಿರ್ತೇವೆ. ಮೂಲಂಗಿ ಆದಮೇಲೆ ಮತ್ತು ಕ್ಯಾರೆಟ್ ಇರುತ್ತೆ. ಆ ಥರ ಎಲ್ಲ ನಾವು ಏನು ಮಾಮೂಲಿ ಯಾವ ಥರ ಬೆಳಿಬೋದು ಅದನ್ನು ಇಲ್ಲಿ ಬೆಡ್ ಒಳಗೂ ಬೆಳಿಬೋದು. ಅದು ಬಟ್ ಶ್ರಮನೂ ಕಡಿಮೆ ಆಗುತ್ತೆ, ಕಳೆ ಕೀಳೋಕ್ಕೂ ಈಸಿ ಆಗುತ್ತೆ, ಮತ್ತು ಮಳೆ ಜಾಸ್ತಿ ಬಂದ್ರೂ ತೊಂದರೆ ಆಗೋದಿಲ್ಲ, ಮಳೆ ಕಡಿಮೆ ಇದ್ರೂ ಅಂದರೆ ನೀರು ಕಡಿಮೆ ಆದ್ರೂ ತೊಂದರೆ ಆಗೋದಿಲ್ಲ. ಸರ್ ಇದು ಬೆಡ್ಡೆಲ್ಲ ಎಷ್ಟು ವರ್ಷ ಬರುತ್ತೆ ಒಂದು ಸಲ ಮಾಡಿಕೊಂಡ್ರೆ? 1 ಟೈಮ್ ಮಾಡಿದರೆ ಅದು ಲೈಫ್ ಟೈಮ್ ಇದ್ದಂಗೆ ಇರೋದು. ಸ್ವಲ್ಪ ಏನೋ ಮಣ್ಣು ಕೆಳಗಡೆ ಆ ಕಡೆ ಈ ಕಡೆ ಕೆಳಗೆ ಮಳೆಗೆ ಒಂದು ಸ್ವಲ್ಪ ಜಾಸ್ತಿ ಮಳೆ ಬಿದ್ದಾಗ ಒಂದು ಸ್ವಲ್ಪ ಕೆಳಗೆ ಹೋಗಿರ್ತೈತೆ. ಮತ್ತು ಆಮೇಲೆ ನಾವು ಅವಾಗ ಸ್ವಲ್ಪ ಕೆದಕ್ದಾಗೆಲ್ಲ ಮಣ್ಣು ಸ್ವಲ್ಪ ಕೆಳಗೆ ಹೋಗಿರೋದು ಅದನ್ನೇ ಮಣ್ಣು ಮೇಲ್ಗಡೆ ಹಾಕೊಂಡ್ರೆ ಅದು ಆಯ್ತು. ಅದು ಬೆಡ್ ಮಾತ್ರ ಪರ್ಮನೆಂಟ್ ಇರುತ್ತೆ. ಸರ್ ಇದಕ್ಕೆ ನೀರು ಹೇಗೆ ಪೂರೈಸ್ತೀರಾ? ಇದು ಡ್ರಿಪ್ ಸಿಸ್ಟಮ್ ಮಾಡಿದ್ದೀರಾ ಏನು? ಮಿಸ್ಟ್ ಇರಿಗೇಷನ್ ಅಂತಂದು ಹೇಳಿ ಸರ್ ಹೇಳಿಕೊಟ್ಟಿದ್ದಾರೆ. ಒಂದು ಸಿಸ್ಟಮಲ್ಲಿ ಅವ್ರು ಮಾಡಿದ್ದಾರೆ. ಅದನ್ನೇ ಇದು ಮಿಸ್ಟ್ ಇರಿಗೇಷನ್ ಅಂತಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಒಂಥರ ಹೆಂಗಂತಂದರೆ ಮಳೆ ಈಗ ಇದು ಸ್ಪ್ರೇ ಥರ ನೀರೆಲ್ಲ ಸ್ಪ್ರೇ ಥರ ಬೀಳುತ್ತೆ. ಆ ಸ್ಪ್ರೇಲಿಂದ ಬೀಳೋದ್ರಿಂದ ಭೂಮಿ ಭಾಳ ಜಲ್ದಿ ತೇವಾಗತ್ತೆ ರೀ. ನೀರು ಹರಿದು ಹೋಗೋದಿಲ್ಲ ರೀ ಬೆಡ್ಲಿಂದ. ಎಷ್ಟು ಬೇಕೋ ನೀರು ಅಷ್ಟೇ ಪೂರೈಕೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟೇ. ಮತ್ತು ಆಮೇಲೆ ಕಡಿಮೆ ನೀರೊಳಗೆ ಏನು ಬೆಳೆಗೆಲ್ಲ ಸಪ್ಲೈ ಆಗುತ್ತೆ ರೀ. ಸರ್ ಇದು ಸಿಸ್ಟಮ್ ಹೇಗೆ ಮಾಡ್ಕೊಂಡಿದ್ದೀರಾ? ಕೆಳಗಡೆ ಏನು ಪೈಪ್ ಯೂಸ್ ಮಾಡಿದ್ದೀರಾ? ಇಲ್ಲೆಲ್ಲ ನಮ್ಗೆ ಬೆಡ್ ಅಂದರೆ ಇದು ಬರೀ 7 ಗುಂಟೆ ಒಳಗೆ ಮಾಡಿದ್ದು ಹೌದ್ರಿ ಇದು. ಹಾಗಾಗಿ ಇಲ್ಲೇ ಸೈಜ್ ಕಡಿಮೆ ಸೈಜ್ ಅಂದ್ರೆ 3/4 ಇಂಚ್ ಇರುವಂಥ ಇಲ್ಲಿ ಪೈಪ್ ಹಾಕಿದ್ದೇವೆ ರೀ. ಇದು 1/2 ಇಂಚ್ ಪೈಪ್ ಇಲ್ಲಿ ಮೇಲ್ಗಡೆ. ಇದು 16 mm ಲ್ಯಾಟ್ರಲ್. ಮತ್ತು ಇದಕ್ಕೆ ನಾವು ಈ ಥರ ಸ್ಪ್ರೇ ಥರ ಎಲ್ಲ ಇದನ್ನು ರೆಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿ ಟೀ ಕೊಟ್ಬಿಟ್ಟು ಆಮೇಲೆ ಎಂಡ್ ಹಾಕಿಬಿಟ್ಟು ಅದನ್ನೇ ಹೋಲ್ ಥರ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದ್ರಿಂದ ಇದು ಸ್ಪ್ರೇ ಥರ ಇದರೊಳಗೆಲ್ಲ ಈ ಹೋಲ್ಸ್ ಒಳಗೆ ನೀರು ಬರೋದ್ರಿಂದ
ಫೋರ್ಸ್ಫುಲ್ಲಿ ನೀರು ಬರೋದ್ರಿಂದ ಸ್ಪ್ರೇ ಥರ ಇದಾಗತ್ತೆ ರೀ ಅದು. ಸರ್ ಇದು ನೀವು ಕೈಯಲ್ಲೇ ಮಾಡ್ಕೊಂಡಿದ್ದೀರಾ ಅಥವಾ ಮಿಷಿನರಿ ವರ್ಕ್ ಇದು? ಇಲ್ಲ, ಇದು ನಾವು ಸ್ಟಾರ್ಟಿಂಗ್ ಎಲ್ಲ ಕೈಲೇ ಮಾಡಿದ್ರಿ. ಅದು ಸರ್ ನಾ ಬರೋಗಿಂತ ಮುಂಚೆನೇ ಮಾಡಿದ್ದು ಹೌದ್ರಿ. ಇದು ಸರ್ ಕೈಲೇನ ಮಾಡಿರೋದು. ಇವಾಗೆಲ್ಲ ಮಷಿನ್ ಕೊಟ್ಬಿಟ್ಟು ಮಷಿನ್ಲಿಂದ ಅಕ್ಯುರೇಸಿ ಕರೆಕ್ಟಾಗಿ ಬರೋ ಅಂತಿದಂತ ಮಷಿನ್ಲಿಂದನೂ ಮಾಡ್ಸಂತಾರೆ. ಎರಡು ಥರ ಮ್ಯಾನುವಲಿನೂ ಮಾಡ್ಬೋದು, ಮಷಿನ್ಲಿಂದನೂ ಮಾಡ್ಬೋದು. ಇಲ್ಲಿ ಇದು ನಾಸಲ್ ಥರ ಇದೆಯಲ್ಲ, ಇಲ್ಲಿ ಎಷ್ಟು mm ಯೂಸ್ ಮಾಡಿದ್ದೀರಾ? 6 mm 4 mm ಸರ್ ಇದು ಹ್ಞೂ ಇದು 16 mm ಲ್ಯಾಟ್ರಲ್. ಹಾಂ ಸರ್. ಇದು 6 mm ಪೈಪ್ನ ಅದನ್ನು ಕಟ್ ಮಾಡಿ ಪ್ರೆಸ್ ಹೀಟ್ ಮಾಡಿ ಪ್ರೆಸ್ ಮಾಡಿ ಅದನ್ನು ಫಿಕ್ಸ್ ಮಾಡಿದೆವು ರೀ. ಸರ್ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಲ್ ಮಾಡಿದ್ದೀರಾ ಅದು? ಅಂದರೆ ಒನ್ ಸೈಡ್ ಹೋಲ್ ಮಾಡಿದರೆ ನಾವು ಯಾವ ಸೈಡ್ ಆದ್ರೂ ನಾವು ನಮಗೆ ಯಾವ ಸೈಡ್ ನೀರು ಬೇಕೋ ಆ ಸೈಡ್ ಸಪ್ಲೈ ಮಾಡ್ಕೋಬೋದು ನಾವು. ಹಿಂಗೆ ಇದನ್ನು ಟ್ವಿಸ್ಟ್ ಮಾಡೋದ್ರಿಂದ